ಸ್ನೇಹಿತರೆ, ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ಮಮತಾ. ನಿಮ್ಮ ಕಾಲಿನ ಭಾಗದಲ್ಲಿ ನಿಮ್ಮ ಆಂಕಲ್ ಏನಾದರೂ ಊತ ಆಗಿದ್ರೆ, ಆಂಕಲಲ್ಲಿ ಸ್ವೆಲ್ಲಿಂಗ್ ಇದ್ರೆ, ನಿಮ್ಮ ಕಾಲು ಊದ್ಕೊಂಡಿದ್ರೆ, ನಾನಿವತ್ತು ತಿಳಿಸುವಂತಹ ಈ ಸಿಂಪಲ್ ಮಸಾಜನ್ನು ಟ್ರೈ ಮಾಡಿ ಈ ಸಮಸ್ಯೆ ನಿವಾರಣೆ ಆಗುತ್ತೆ. ತುಂಬ ಜನಕ್ಕೆ ತುಂಬ ದೂರ ಟ್ರಾವೆಲ್ ಮಾಡಿದಾಗ ಅಥವಾ ಹಲವಾರು ಕಾರಣಗಳಿಂದ ಆಂಕಲ್ ಒಂದು ಪಾರ್ಟಲ್ಲಿ ಊತ ಬರ್ತಿರುತ್ತೆ. ಸೊ ಈ ಸಮಸ್ಯೆ ನಿವಾರಣೆ ಆಗೋದಕ್ಕೆ ಈ ಸಿಂಪಲ್ ಮಸಾಜನ್ನು ಟ್ರೈ ಮಾಡಿ. ಖಂಡಿತವಾಗ್ಲೂ ನಿಮ್ಮ ಸಮಸ್ಯೆಗೆ ಯಾವುದೇ ಔಷಧ ಬೇಡ, ನ್ಯಾಚುರಲ್ ಆಗಿ ಈ ಸಮಸ್ಯೆ ನಿವಾರಣೆ ಆಗುತ್ತೆ. ಹೇಗೆ ಮಸಾಜ್ ಮಾಡೋದು ನೋಡೋಣ. ಅದಕ್ಕೂ ಮುಂಚೆ ಹೊಸದಾಗಿ ಚಾನಲ್ನ ನೋಡ್ತಾ ಇದ್ದು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆ ಈ ರೀತಿಯ ಸುಮಾರು ಮಸಾಜ್ ಮತ್ತು ಎಕ್ಸಸೈಸ್ ವಿಡಿಯೋಗಳನ್ನು ಆಲ್ರೆಡಿ ಶೇರ್ ಮಾಡಿದ್ದೀನಿ. ನೋಡಿಲ್ಲ ಅಂದರೆ ನನ್ನ ಚಾನಲಲ್ಲಿ ನೋಡಿ, ನಿಮಗೆ ಖಂಡಿತ ಉಪಯೋಗ ಆಗುವಂತಹ ವಿಡಿಯೋಗಳು ನನ್ನ ಚಾನಲಲ್ಲಿ ನಿಮಗೆ ಸಿಗುತ್ತೆ. ಫೇಸ್ಬುಕ್ ಪೇಜಿಂದ ವಿಡಿಯೋವನ್ನು ನೋಡ್ತಾ ಇದ್ದರೆ ಪೇಜನ್ನು ಫಾಲೋ ಮಾಡಿ, ಲೈಕ್ ಮಾಡಿ. ವಿಡಿಯೋ ಬಗ್ಗೆ ಅನಿಸಿಕೆ ಅಭಿಪ್ರಾಯವನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ. ಯಾವ ರೀತಿ ಮಸಾಜ್ ಮಾಡೋದು ಅಂತ ಈಗ ನೋಡೋಣ. ಆ್ಯಂಕಲ್ ಏನಾದರೂ ಸ್ವೆಲ್ಲಿಂಗ್ ಇದ್ದರೆ ಈ ಮಸಾಜ್ ಮಾಡಿ ನೋಡಿ. ಈ ರೀತಿ ಟ್ಯಾಪ್ ಮಾಡ್ಕೊಳ್ಳಿ. ಸ್ವಲ್ಪ ಪ್ರೆಷರ್ ಬೀಳೋ ಥರ ಒಂದು 10 ಸೆಕೆಂಡ್ಸು ಟ್ಯಾಪ್ ಮಾಡಿಕೊಂಡ್ರೆ ಸಾಕು. ನಂತರ ಫಿಂಗರ್ಸಿಂದ ಈ ರೀತಿ ಟ್ಯಾಪ್ ಮಾಡಬೇಕು. ಎಲ್ಲವನ್ನು 10 ಸೆಕೆಂಡ್ಸ್ ಮಾಡ್ಕೊಳ್ಳಿ, ಸಾಕಾಗತ್ತೆ. ಕೌಂಟ್ ಹೇಳ್ಕೊಂಡು ಮಾಡಿಕೊಂಡ್ರೆ ಆಯಿತು ನೋಡಿ. ನಂತರ ಈ ರೀತಿ ಸೈಡನ್ನು ಈ ರೀತಿ ಮಸಾಜ್ ಮಾಡ್ಕೊಳ್ಳಿ ನೋಡಿ, ಹೀಗೆ. ನಂತರ ಈ ಸೈಡು ಸ್ವಲ್ಪ ಪ್ರೆಷರ್ ಕೊಟ್ಟು ಮಾಡಿ. ನಂತರ ಹೀಗೆ ಮೇಲ್ಮುಖವಾಗಿ ಈ ರೀತಿ ಮಸಾಜ್ ಮಾಡಬೇಕು. ಸ್ವಲ್ಪ ಪ್ರೆಷರ್ ಕೊಟ್ಟೆ ಮಾಡ್ಕೊಳ್ಳಿ. ಎಷ್ಟು ನಿಧಾನವಾಗಿ ಸಾಧ್ಯ ಆಗುತ್ತೋ ನಿಧಾನವಾಗಿ ಮಾಡ್ಕೊಳ್ಳಿ. ಸ್ವಲ್ಪ ನಾನು ಸ್ಪೀಡಾಗಿ ಮಾಡ್ತಾಯಿದ್ದೀನಿ. ನಂತರ ನಿಮ್ಮ ಕಾಲನ್ನು ಈ ರೀತಿ ಸ್ಟ್ರೆಚ್ ಮಾಡಬೇಕು. ಈ ರೀತಿ ತುಂಬ ಪೇಯ್ನ್ ಇದ್ದರೆ ನೋಡಿಕೊಂಡು ನಿಧಾನವಾಗಿ ಸ್ಟ್ರೆಚ್ ಮಾಡ್ಕೊಳ್ಳಿ. ಪೇಯ್ನ್ ಇಲ್ಲ ಅಂದರೆ ಆರಾಮಾಗಿ ಸ್ಟ್ರೆಚ್ ಮಾಡಿಬಿಡ್ಬೋದು. ಪೇಯ್ನ್ ಇದ್ದಾಗ ಸ್ವಲ್ಪ ಕಷ್ಟ. ಬ್ಲಡ್ ಸರ್ಕ್ಯುಲೇಷನ್ ಎಲ್ಲ ಚೆನ್ನಾಗಾಗುತ್ತೆ. ಸೊ ಈ ರೀತಿ ಸ್ಟ್ರೆಚ್ ಮಾಡ್ಕೊಳ್ಳಿ. ಮುಂದಕ್ಕೆ ಮತ್ತು ಹಿಂದಕ್ಕೆ ಎರಡೂ ಕಡೆಗೂ ಸ್ಟ್ರೆಚ್ ಮಾಡಬೇಕು. ಎಷ್ಟು ಸಾಧ್ಯನೋ ಅಷ್ಟು ಸ್ಟ್ರೆಚ್ ಮಾಡ್ಕೋಬೇಕು. ನಂತರ ಹಾಗೆ ಕಾಲನ್ನು ನೇರವಾಗಿ ಚಾಚಬೇಕು. ನಂತರ ಜಸ್ಟ್ ಹೀಗೆ ಇಟ್ಕೊಳ್ಳಿ. ಬಿಸಿ ಆಗಬೇಕು ನಿಮ್ಮ ಕೈ ಮತ್ತು ನಿಮ್ಮ ಆ ಪಾರ್ಟಿಗೆ ಬಿಸಿ ತಾಕಬೇಕು ನಿಮ್ಮ ಹಸ್ತದ್ದು. ಆ ರೀತಿ ಇಟ್ಕೊಳ್ಳಿ. ನಂತರ ಈ ರೀತಿ ಟ್ಯಾಪ್ ಮಾಡಿ. ಈ ರೀತಿ ಟ್ಯಾಪ್ ಮಾಡ್ಕೊಳ್ಳಿ. 10 ಸೆಕೆಂಡ್ಸ್ ಟ್ಯಾಪ್ ಮಾಡಿ. ತುಂಬ ಸಿಂಪಲ್ ಅನಿಸುತ್ತೆ, ಬಟ್ ಇದನ್ನು ರೆಗ್ಯುಲರಾಗಿ ನೀವು ದಿನಕ್ಕೆ 2 ಸಲ 21 ಡೇಸ್ ಮಾಡಿದ್ರೆ ನಿಮ್ಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ನಂತರ ನೋಡಿ, ಈ ರೀತಿ ನಿಮ್ಮ ಪಾದವನ್ನು ಮೇಲ್ಮುಖವಾಗಿ ಈ ರೀತಿ ಮಸಾಜ್ ಮಾಡ್ಕೋಬೇಕು. ಹೀಗೆ ನಂತರ ಮತ್ತೆ ಹೀಗೆ ಸ್ಟ್ರೆಚ್ ಮಾಡಿ ಇಟ್ಕೊಳ್ಳಿ. ಒಂದು 10 ಸೆಕೆಂಡ್ಸು ಜಸ್ಟ್ ಹೀಗೆ ಮುಂದಕ್ಕೆ ಸ್ಟ್ರೆಚ್ ಮಾಡ್ಕೋಬೇಕು. ನಂತರ ಮಂಡಿಯಿಂದ ಈ ರೀತಿ ನೀವು ಕೆಳಭಾಗದವರೆಗೂ ಈ ರೀತಿ ಆ್ಯಂಕಲ್ವರೆಗೂ ಟ್ಯಾಪ್ ಮಾಡ್ಕೊಳ್ಳಿ. ಈ ರೀತಿ ಟ್ಯಾಪ್ ಮಾಡ್ಕೊಳ್ಳಿ. ನಂತರ ಒಂದು ಟವಲನ್ನು ತಣ್ಣೀರಲ್ಲಿ ಹದ್ಬಿಟ್ಟು ನೋಡಿ, ಈ ರೀತಿ ಎಲ್ಲಿ ನಿಮಗೆ ಊತ ಇದೆ ಆ ಜಾಗಕ್ಕೆ ಈ ರೀತಿ ಇಟ್ಕೊಳ್ಳಿ. 1 ನಿಮಿಷಗಳ ಕಾಲ ಇಟ್ಕೊಂಡ್ರೆ ಸಾಕಾಗುತ್ತೆ. ದಿನಕ್ಕೆ 2 ಸಲ ಮಾಡಿ. ತುಂಬ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಯಾವ ಟೈಮಲ್ಲಾದರೂ ಮಾಡ್ಬೋದು. ಟ್ರೈ ಮಾಡಿ. ರಿಸಲ್ಟನ್ನು ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು.